ಶುಭೋದಯ ವಿದ್ಯಾರ್ಥಿಗಳೇ, ನಾವು ಕಳೆದ ಅವಧಿಯಲ್ಲಿ ಕುಮಾರವ್ಯಾಸ ಬರೆದಂತಹ ಕರ್ನಾಟಕ ಭಾರತ ಕಥಾಮಂಜರಿ ಇದರ 6 ಪದ್ಯಗಳನ್ನು ನೋಡಿದ್ವಿ. 6ನೆಯ ಪದ್ಯದಲ್ಲಿ ದ್ರೌಪದಿ ಭೀಮನಿಗೆ ತನ್ನ ವಿಚಾರವನ್ನು ಹೇಳಿಕೊಳ್ತಾಳೆ. 6ನೇ ಪದ್ಯದಲ್ಲಿ ಏನಿದೆ, ನಿನ್ನೆಯ ದಿನ ಕೀಚಕ ನನ್ನನ್ನು ಬೆನ್ನಹತ್ತಿ ಬಂದಿದ್ದ. ನಾನು ಸಿಗದೇ ಇದ್ದ ಸಂದರ್ಭದಲ್ಲಿ ತುಂಬಿದ ಸಭೆಯಲ್ಲಿ ನನ್ನನ್ನು ಕಾಲನ್ನು ಒಡ್ಡಿದ್ದಾನೆ. ನಿಮ್ಮಂಥವರು ಇರುವ ಸಂದರ್ಭದಲ್ಲಿಯೇ ಈ ರೀತಿ ನಡೀತಾ ಇದೆ, ಇಂತಹ ಪರಿಭವ ಅವಮಾನವಾಗ್ತಾ ಇದೆ. ಹಾಗೆ ಇಂತಹ ದುಸ್ಥಿತಿ ಇದು ಹೇಳಿ, ಇದು ಹೀಗೆ ಆದರೆ ಕೀಚಕ ನನ್ನನ್ನು ಖಂಡಿತವಾಗಿಯೂ ಸುಮ್ಮನೆ ಬಿಡೋದಿಲ್ಲ, ಹಾಗೇನೆ ತೊಂದರೆ ಕೊಡ್ತಾನೆ ಇರ್ತಾನೆ. ನಿನ್ನ ಒಂದು ಕೈ ಚಳಕ ಅವನಿಗೆ ತೋರಿಸು ಅಂತ ಹೇಳಿ ದ್ರೌಪದಿ ಭೀಮಸೇನನನ್ನ ಕೇಳಿಕೊಳ್ತಾಳೆ. ಹಾಗೇನಾದರೂ ನೀನು ಮಾಡದೇ ಇದ್ದಲ್ಲಿ, ನೀನೇನಾದರೂ ಸುಮ್ಮನೆ ಇದ್ದರೆ ನಾನಿನ್ನ ಸಹಿಸಿಕೊಳ್ಳಿಕ್ಕಾಗೋದಿಲ್ಲ. ಏನು ಮಾಡ್ತೇನೆ ಅಂತಂದೋ ನಾನಿನ್ನ ಬದುಕುವಳಲ್ಲ, ಪ್ರಾಣ ಬಿಡ್ತೇನೆ ಅಂತ ಹೇಳಿದ್ರೆ ಈ ಮಾತಿಗೆ ಭೀಮಸೇನ ಸಿಟ್ಟಿಗೆಳ್ತಾನೆ. ಭೀಮ ಕತಿಗೊಂಡ ಅಂತ ಹೇಳಿ ಇಲ್ಲಿ ಕೊಡ್ತಾರೆ. ಇದಾದ ನಂತರ ದ್ರೌಪದಿ ಭೀಮಸೇನನ ಮುಖಛಾಯೆಯನ್ನು ಸೂಕ್ಷ್ಮ ಗಮನಿಸಿ ಇದೇ ಸಮಯ ಅಂತ ಅಂದುಕೊಂಡು ಈಗ ಭೀಮಸೇನನಿಗೆ ನನ್ನ ವಿಚಾರಗಳನ್ನೆಲ್ಲವನ್ನ ಇನ್ನಷ್ಟು ವರ್ಣಿಸಿ ಹೇಳೋಣ. ಏನು ಸುಮ್ಮನೆ ಹೇಳಿಲ್ಲ, ಇರೋದನ್ನೇ ಹೇಳ್ತಾಳೆ ಅಷ್ಟೇ. ಇನ್ನಷ್ಟು ಹೇಳಿದ ಮೇಲೆ ಭೀಮಸೇನ ಖಂಡಿತವಾಗಿಯೂ ನನ್ನ ಬೆಂಬಲಕ್ಕೆ ನಿಂತ್ಕೊಳ್ತಾನೆ ಅನ್ನುವಂತಹ ಉದ್ದೇಶ ಇಲ್ಲಿ ತೋರಿಸಿಕೊಡ್ತವೆ 7ನೆಯ ಪದ್ಯದಲ್ಲಿ. ಪದ್ಯ ನೋಡಿ, ರಾಮಣಕ್ಕೆ ಉಳಿದವರು ತನ್ನನ್ನು ರಮಿಸುವರು, ಮಾನಾರ್ಥವೆನೆ ನಿರ್ಗಮಿಸುವರು. ಇದು ನಾನು ನಿನ್ನ ಹತ್ರ ಯಾಕೆ ಬಂದಿದ್ದೇನೆ ಅಂತ ರಮಣ ಅಂತಂದ್ರೆ ಪ್ರಿಯ ಹೇಳಿ, ನನ್ನ ಪ್ರಿಯಕರನೇ ಹೇಳಿ. ರಮಣಕ್ಕೆ ಉಳಿದಂತಹ ವ್ಯಕ್ತಿಗಳು ಯಾರು? ಉಳಿದಂಥವರು ಇನ್ನು 4 ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವರು. ಈ 4 ಏನಿದ್ದಾರಲ್ಲ, ರಮಿಸುವರು. ಬರೀ ಏನೋ ಹೇಳಿದ್ರೆ ಅಂದುಕೊಳ್ಳೋಣ, ಅವ್ರ ಮುಂದೆ ಹೋಗಿ ದುಃಖ ತೋಡ್ಕೊಂಡ್ರೆ ಸಮಾಧಾನ ಪಡಿಸ್ತಾರೆ, ರಮಿಸ್ತಾರೆ, ಏನೋ ಪ್ರೀತಿಸ್ತಾರೆ ಅಷ್ಟೇ. ಇಲ್ಲಿ ಬಿಡು, ಹೋಗಿ ಬಿಡು, ಈ ಸಣ್ಣ ಮಕ್ಕಳಿಗೆ ಪ್ರೀತಿಸ್ತಾರೆ. ಹಾಗೆ ರಮಿಸೋದಿದೆಯಲ್ಲ, ಸಮಾಧಾನ ಪಡಿಸೋದಿದೆಯಲ್ಲ, ಅದೊಂದು ರೀತಿಯಾದಂತಹ ಚಮತ್ಕಾರ. ಎಲ್ಲರೂ ಎಲ್ಲ ಸಂದರ್ಭದಲ್ಲೂ ಸಮಾಧಾನ ಪಡಿಸಲಿಕ್ಕಾಗೋದಿಲ್ಲ. ಕೆಲವು ಸಮಯ ಸಂದರ್ಭ ನೋಡಿಕೊಂಡು ಕೆಲವು ನಿರ್ಣಯ ತಗೊಳ್ಬೇಕಾಗುತ್ತೆ. ಮಹಾ ದುರ್ಘಟನೆ ಆಗಿದೆ ಅಂತ ಅಂದುಕೊಳ್ಳೋಣ. ಹಾಗೆ ಆ ದುರ್ಘಟನೆಯಿಂದ ನೊಂದ ವ್ಯಕ್ತಿ ಒಬ್ಬರಿರ್ತಾನೆ, ಅವನು ಸಮಾಧಾನ ಮಾಡಲಿಕ್ಕಾಗಲ್ಲ. ಅವಾಗೇನ್ ಮಾಡಬೇಕು? ಜೊತೆಗೆ ಇದ್ದುಕೊಂಡು ಅವನು ಅಳ್ಳಿಗೆ ಬಿಡಬೇಕಷ್ಟೆ. ಹೀಗೆ ಒಂದು ಇದಕ್ಕೆ ಅರ್ಥ ಆಗ್ಲಿಕ್ಕೆ ಹೇಳ್ತಾನೆ. ದ್ರೌಪದಿ ಭೀಮಸೇನನೊಂದಿಗೆ ಯಾವ ರೀತಿ ಮಾತಾಡಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ತಗೊಂಡು ಬಂದು ನಿಮಗೆ ಹೇಳ್ತಾನೆ. ರಮಿಸುವುದು ಅನ್ನೋದಕ್ಕೆ ಯಾವಾಗ, ಹೇಗೆ ರಮಿಸಬೇಕು? ಉಳಿದವರಿಗೆ ಗೊತ್ತಿಲ್ಲ, ಭೀಮಸೇನಿಗೆ ಗೊತ್ತಿದೆ. ಗೊತ್ತಿಲ್ಲದಂಥವರು ಹೇಗಿರ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಒಂದು ಮನೆಯಲ್ಲಿ ಯಾರೋ ತೀರಿ ಹೋದ ಸಂದರ್ಭದಲ್ಲಿ ಸತ್ತ ವ್ಯಕ್ತಿಯ ಆತ್ಮ
ಆತ್ಮೀಯ ಯಾರೋ ಬರ್ತಾನೆ ಪಾಪ ನೋಡ್ಲಿಕ್ಕೆ ಅಂತ, ಆಘಾತವಾಯಿತು ನೋಡ್ಲಿಕ್ಕೆ ಅಂತ ಬಂದಿದ್ದಾನೆ. ಮನೆಯವರೆಲ್ಲ ಆ ಹೆಣದ ಮುಂದೆ ಕೂತ್ಕೊಂಡು ಅಳತಾ ಇದ್ದಾರೆ. ಅಳುವಂತಹ ವ್ಯಕ್ತಿಗಳನ್ನು ನೋಡಿ ಇವನು ರಮಿಸಬೇಕು, ಸಮಾಧಾನ ಪಡಿಸ್ಬೇಕು. ಏನು ಸಮಾಧಾನ ಪಡಿಸ್ಬೇಕು? ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಅವನೇನು ಮಾಡ್ತಾ ಇದ್ದ, ಏನಾಗಲ್ಲ ಸಹಿಸ್ಕೋ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಅಲ್ಲ, ಸತ್ತ ಮನೆಯಲ್ಲಿ ಎಲ್ಲ ಸರಿ ಹೋಗುತ್ತೆ. ಏನೆಲ್ಲ ಸರಿ ಹೋಗುದು? ಎಲ್ಲ ಕಡೆ ಮುಗಿದೋಗಿದೆ. ಅವನು ಇನ್ನು ಸರಿಗೆ ಹೋಗುದು, ಎಲ್ಲ ಸರಿ ಹೋಗುತ್ತೆ. ಏನು ಸರಿ ಹೋಗುತ್ತೆ? ಇದು ರಮಿಸುವಂತಹದ್ದು ಅಲ್ಲ. ದ್ರೌಪದಿ ಈ ರೀತಿ ಹೇಳ್ತಾಳೆ, ನಾನೇನೋ ಹೇಳಲಿಕ್ಕೆ ಹೋದ್ರೆ ಅವ್ರಿಗೆ ಇನ್ನೇನೋ ಹೇಳ್ಕೊಂಡು ನನಗೆ ಸಮಾಧಾನ ಪಡಿಸಿಕೊಂಡು ಪ್ರೀತಿಸಿ ಇನ್ನೇನೋ ಹೇಳ್ಬಿಟ್ಟು ಕಳಿಸ್ಕೊಡ್ತಾರೆ. ಹಾಗಾಗಿ ಅವರ ಹತ್ರ ಹೋಗಿಲ್ಲ. ನಾನು ಯಾರನ್ನು ಹೇಗೆ ಮಾತಾಡಬೇಕು, ಹೇಗಿರಬೇಕು ಅವ್ರಿಗೆ ಗೊತ್ತಿಲ್ಲ. ಯಾವ ಸಂದರ್ಭದಲ್ಲಿ ಯಾವ ನಿರ್ಣಯ ತಗೊಳ್ಬೇಕು ಅವ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ಅವರ ಹೋಗಿ ವ್ಯರ್ಥ. ಹಾಗಾಗಿ ನಾನು ನೀನಲ್ಲದ ಉಳಿದವರು ಉಚಿತ ಬಾಹಿರರು ಅಂದ್ಬಿಡು. ಹಾಗಾಗಿ ನನಗೆ ನೀನೊಬ್ಬನೇ ದಾರಿ ಅನಿಸಿದಿ. ನೀನೊಬ್ಬನಲ್ಲದೆ ಉಳಿದವರು ಆ ನಾಲ್ವರಿದ್ದಾರಲ್ಲ, ಉಚಿತ ಬಾಹಿರರು. ಬಾಹಿರರು ಅಂದ್ರೆ ಹೊರಗುಳಿತಾರೆ, ಉಚಿತ ಅವ್ರ ಲೆಕ್ಕಕ್ಕೇನೆ ಹೊರಗುಳಿಯಾರೆ. ಅದು ಅಂದ್ರೆ ಇಂಥ ವಿಚಾರಗಳು ಆಲೋಚನೆಯೇ ಮಾಡೋದಿಲ್ಲ. ಎಂತೆಂಥವೋ ಸುಮ್ಮನೆ ಕೂತಿದ್ದಾರೆ ಮಹಾರಾಯರು. ತುಂಬಿದ ಸಭೆಯ ಮಧ್ಯದಲ್ಲಿ ನನ್ನನ್ನು ಕೂದಲಿಡಿದು ಎಳಕೊಂಡು ಬಂದಾಗ ಸುಮ್ಮನೆ ಇತ್ತು. ಅಪಮಾನ ಮಾಡಬೇಕನ್ನುವಂತಹ ಉದ್ದೇಶ ಇಟ್ಟುಕೊಂಡು ಬಂದಾಗಲೂ ಸುಮ್ಮನೆ ಇತ್ತು. ಅರಣ್ಯವಾಸದಲ್ಲಿ ಜಯದ್ರಥ ಅಥವಾ ಸೈಂಧವ ಎಳಕೊಂಡು ಹೋಗುವಾಗೆ ಇನ್ನೇನೋ ಅಪಮಾನಗಳು, ಹೀಗೆ ಒಂದಲ್ಲ ಒಂದು ಕಾರಣ. ಇವೆಲ್ಲ ಸುಮ್ಮನಿರುವಂತಹ ಮುಂದೆ ಈಗ ನಾನೇನಾದರೂ ಹೋಗಿ ಕೀಚಕ ಹೀಗೆ ಮಾಡಿದ್ದಾನು, ಕಾಲಿಂದ ಒದ್ದಿದ್ದಾನೆ ಅಂತಂದ್ರೆ ಏನಾಗಲ್ಲ ಬಿಡು, ಈ ಚಿಕ್ಕ ಮಕ್ಕಳು ಸಮಾಧಾನ ಮಾಡೋಣ, ಅಪ್ಪ ಏನಾಗಲ್ಲ ಸುಮ್ಮನೆ ಇರತ್ತೆ, ಹೋಗ್ತದೆ ಬಿಡು ಅನ್ನುವಂತೆ ದ್ರೌಪದಿ ಮಾತಿದು. ದ್ರೌಪದಿ ಭೀಮಸೇನಿಗೆ ಆಗಿ ತಿಳಿಯಪಡಿಸ್ತಾ ಇದ್ದಾಳೆ, ರಮಿಸುವರು. ಹಾಗಾಗಿ ನೀನಲ್ಲದೆ ಉಳಿದವರು ಉಚಿತ ಬಾಗಿರರು. ಅವರು ಉಚಿತವಾಗಿ, ಉಚಿತ ಅಂತಂದ್ರೆ ಫ್ರೀ ಅನ್ಕೊಳ್ಬೇಡ್ರಿ, ಉಚಿತ ದುಡ್ಡು ಅನ್ಕೋಬೇಡ್ರಿ. ಉಚಿತ ಅಂತಂದ್ರೆ ಸುಮ್ಮನೆ ಅಷ್ಟೇ ಅವರು ಹೊರಗುಳಿಯವರು, ಬಾಹಿರವರು ಹೊರಗುಳಿತಾರೆ. ಇಂಥ ವಿಚಾರಗಳು ಅವರು ಸಂಬಂಧವೇ ಪಡಲ್ಲ ಅನ್ನೋದಕ್ಕೆ ಈ ರೀತಿಯಲ್ಲಿ ಹೇಳಿದಂತಾಗ, ಮಮತೆಯಲ್ಲಿ ನೀ ನನ್ನನ್ನ ಮಮತೆಯಿಂದ ನೋಡು, ಮಮಕಾರದಿಂದ ನೋಡು, ಚಿತ್ತದ ಸಮತೆಯನ್ನು ಬೀಳ್ಕೊಡು ಹೇಳ್ತಾಳೆ. ಕುಠಾರನ ಯಮನ ಕಾಣಿಸಿ ಕರುಣಿಸೆಂದಳು ಕಾಂತೆ ಕೈ ಮುಗಿದು. ಪಾಪ ಕೈ ಮುಗಿದು ಕೇಳ್ತಾಳೆ, ಮಮತೆಯಲ್ಲಿ ನೀ ನೋಡು, ಮಮತೆಯಿಂದ ನನ್ನನ್ನು ನೋಡು, ಬೇರೆ ದೃಷ್ಟಿಯಿಂದ ಅಲ್ಲ, ನನ್ನ ಮೇಲೆ ಮಮಕಾರ ತೋರಿಸುವ ದೃಷ್ಟಿಯಿಂದ ನೋಡು, ಚಿತ್ತದ ಸಮತೆಯನ್ನು ಬೀಳ್ಕೊಡು ಅಂದು. ಚಿತ್ತದ ಸಮತೆ, ಚಿತ್ತ ಅಂದರೆ ಮನಸ್ಸು, ಮನಸ್ಸಿನಲ್ಲಿ ಸಮತೆ, ಶಾಂತತೆ, ಪ್ರಶಾಂತತೆ, ಈ ತಾಳ್ಮೆಯಿಂದ ಕೂಡಿದಂತಹ ಒಂದು ಭಾವ, ಎಲ್ಲ ಶಾಂತ ಪ್ರಶಾಂತ ತಾಳ್ಮೆಯಿಂದ ಕೂಡಿದ ಭಾವ ಇದು. ಈ ಸಮತೆಯನ್ನು ಬಿಟ್ಬಿಡು ಅಂತಾಳೆ. ಇನ್ನು ನೀನು ಶಾಂತವಾಗಿ ಕೂತಿದ್ಯಾ, ಹೊರಗಡೆ ಏನೋ ನಡೀತಾ ಇದೆ, ನಿನ್ನ ಕಣ್ಮುಂದೆ ನಡೀತಾ ಇದೆ, ಶಾಂತತೆಯಿಂದ ನೋಡ್ತಾ ಕೂತ್ಕೊಂಡ್ರೆ ಇವೆಲ್ಲವೂ ಕೂಡ ಅನರ್ಥವಾಗುವ ಸಾಧ್ಯತೆಗಳಿರ್ತಾವೆ. ಹಾಗೆ ಆ ಶಾಂತ ಸ್ವಭಾವವನ್ನ ಬಿಟ್ಟುಬಿಡು. ಕುಠಾರನ ಕರುಣಿಸು, ಅವನಿಗೆ ಕ್ರೂರವಾದಂತಹ ಯಮನ ಕರುಣಿಸು, ಯಮನನ್ನು ತೋರಿಸು. ಕ್ರೌರ್ಯ ರೀತಿಯಲ್ಲಿ ನೀನು ಅವನಿಗೆ ಯಮನನ್ನು ತೋರಿಸು. ಯಮನ ಕಾಣಿಸಿ ಕರುಣಿಸೆಂದಳು. ಯಮನನ್ನ ಕಾಣಿಸ್ಬೇಕಾನೆ ಅಂದ್ರೆ ಕೊಂದು ಹಾಕು ಅಂತ ಅರ್ಥ, ಇನ್ನೇನಿಲ್ಲ. ಯಮನನ್ನ ಕಾಣಿಸಿದ್ರೆ ಯಮನನ್ನ ಕರು ತೋರಿಸೋದು ಅಲ್ಲ. ಈ ರೀತಿ ಇರ್ತಾವೆ ಕೆಲವೊಂದು ಪದ್ಯಗಳಲ್ಲಿ. ಯಮನನ್ನ ಕಾಣಿಸು ಅಂತಂದ್ರೆ ಅವನನ್ನ ಕೊಂದ ಹಾಕು. ಯಮನನ್ನ ಕಾಣಿಸಿ ನನ್ನನ್ನ ಅಥವಾ ನನ್ನ ವಿಚಾರದ ಕಡೆ ಗಮನ ಹರಿಸು. ಕಾಣಿಸಿ ಕರುಣಿಸೆಂದಳು, ಕರುಣೆ ತೋರಿಸು ಎಂದಳು. ಕಾಂತೆ ಕೈ ಮುಗಿ. ಕಾಂತೆ ಅಂದ್ರೆ ಈಕೆ ದ್ರೌಪದಿಯ ಪತ್ನಿ ಅನ್ನುವಂತಹ ರೀತಿ, ಏಕಾಂತದಲ್ಲಿರುವಂತಹ ಒಬ್ಬ ಸ್ತ್ರೀ. ಕಾಂತೆ, ಕಾಂತ ಅಂತಂದ್ರೆ ಮತ್ತೆ
ಪತಿಯ ವಿಚಾರಕ್ಕೆ ಬರ್ತದೆ. ಕಾಂತೆ ಪ್ರಿಯ ಈ ಕಾಂತೆ ಕೈ ಮುಗಿದು ಕೇಳಿದೆ. ಈಗ ಭೀಮಸೇನ ಆಲೋಚಿಸ್ತಾ ಇದ್ದಾನೆ, ಇದೇನು ಬಂತಪ್ಪ ವಿಚಾರ, ಏನೋ ನೋಡೋದಕ್ಕೆ ತಕ್ಕ ಮಟ್ಟಿಗೆ ಪ್ರತಿಕಾರ ತೀರಿಸಿಕೊಳ್ಬೇಕು, ಆದರೆ ಏನು ಮಾಡೋದು, ನಾವು ಐವರಿದ್ದೇವೆ. ಆಲೋಚನೆ ಮಾಡ್ತಾ ಇದ್ದ. ಆಲೋಚನೆ ಮಾಡುವ ಸಂದರ್ಭದಲ್ಲಿ ದ್ರೌಪದಿಯ ಮಾತು ಭೀಮಸೇನಿಗೆ ಯಾಕೋ ಸರಿ ಕಾಣಿಸ್ಲಿಲ್ಲ. ಮಾತಂದ್ರೇನು ವಿಷಯ ಅಲ್ಲ, ದ್ರೌಪದಿ ಏನು ಹೇಳ್ತಾ ಇದ್ದಾಳೆ, ಏನು ತೋರಿಸ್ತಾ ಇದ್ದಾಳೆ ದಾರಿ. ಏನು ದಾರಿ ತೋರಿಸಿದ್ದು? ಕೀಚಕನನ್ನ ಕೊಂದು ಹಾಕುವ ದಾರಿ. ಕೀಚಕನನ್ನು ಕೊಲ್ಲುವಂತಹ ಮಾರ್ಗ ಯಾಕೋ ಈ ವಿಧಾನದಲ್ಲಿ ಸರಿ ಕಾಣಿಸ್ತಿಲ್ಲ. ಅದಕ್ಕೆ ಭೀಮಸೇನ ಮಾತಾಡ್ತಾನೆ 8ನೇ ಪದ್ಯದಲ್ಲಿ, ನೋಡು ದ್ರೌಪದಿ, ಕಲಹಕಾದೊಡೆ ನಾವು ರಮಿಸುವ. ಸರಿ, ಕಲಹ, ಜಗಳ, ಯುದ್ಧ, ಅಂತಹ ಸಂದರ್ಭದಲ್ಲಿ ನಿನ್ನ ಮಾತನ್ನ ನಾವು ಪ್ರೀತಿಸ್ತೇವೆ, ನೀನು ಹೇಳಿದಂತೆ ಮಾಡಲಿಕ್ಕೆ ನಮ್ಮ ಕೈಲಾಗುತ್ತೆ. ಯುದ್ಧ ಬರಲಿ, ಯುದ್ಧದಲ್ಲಿ ಕೀಚಕನನ್ನು ಕೊಂದು ಹಾಕು ಅಂತ ಹೇಳಿ ನಾವು ಸುಲಭವಾಗಿ ಕೊಂದು ಹಾಕ್ತೇವೆ. ಆದರೆ ಇದು ಆ ಸಮಯವಲ್ಲ, ಅಜ್ಞಾತವಾಸ. ಭೀಮಸೇನನ ಜಾಗರೂಕತೆ ನೋಡಿ. ಒಂದು ವೇಳೆ ನೀನು ಹೇಳಿದಂತೆ ನಾನೇನಾದರೂ ಮಾಡಿದರೆ ಉಳಿದವರು ಬಳಿಕೆಯನ್ನು ಗಾದೆಯ ಬಳಕೆ. ಉಳಿದವರು ಬಳಿಕ ಏನು ಗಾದೆಯ ಬಳಕೆ. ನೋಡು, ನೀನು ಹೇಳಿದಂತೆ ಏನಾದರೂ ನಾನು ಮಾಡಿದರೆ ಉಳಿದವರು ಹೇಗಿರ್ತಾರಲ್ಲ, ಒಂದು ಗಾದೆ ಇದೆ, ಗಾದೆಯ ಬಳಕೆ. ಒಂದು ಗಾದೆಯನ್ನು ನಾನು ಹೇಳ್ತೇನೆ, ಒಂದು ಗಾದೆ ರೀತಿ ಆಗಿಬಿಡ್ತದೆ. ಏನು ಗಾದೆ ಅದು? ಕೆಲವರು ಗಳಿಸಿದರೆ ಕೆಲವೊಂದು ಜಾರುವರು, ಕೆಲವರು ಗಳಿಸಿದರೆ ಕೆಲವೊಂದು ಜಾರುವರು. ನೋಡು, ನೀನು ಐವರಿಗೆ ಸಂಬಂಧಪಟ್ಟೆ. ನಿನ್ನ ಸಮಸ್ಯೆಗೆ ನಾನೊಬ್ಬನೇ ಪರಿಹಾರಕ ಅಲ್ಲ, ಐವರು ಪರಿಹಾರಕರಾಗಿರ್ತಾರೆ. ಹಾಗಾಗಿ ನಿನ್ನ ಸಮಸ್ಯೆ ನಾನೊಬ್ಬನೇ ಪರಿಹರಿಸಿದರೆ ಸಮಸ್ಯೆಯೆಲ್ಲ ಮುಗಿದೋಗ್ಬಿಡ್ತದೆ, ಉಳಿದವರಿಗೆ ಗೊತ್ತೇ ಆಗೋದಿಲ್ಲ. ಹಾಗಾಗಿ ನಾನೇನಾದರೂ ಈ ಕೆಲಸ ಮುಗಿಸಿದರೆ, ಕೆಲವರು ಗಳಿಸಿದರೆ, ಇನ್ನು ಉಳಿದವರು ಇರ್ತಾರೆ, ನಾನು ಉಂಡು ಜಾರು ಸುಲಭವಾಗಿ ಏನಾಗಿಲ್ಲ ಸುಮ್ಮನೆ ಅಂತೇಳಿ ಅನ್ನುವಂತೆ, ಏನಾಗಿಲ್ಲಪ್ಪ ದ್ರೌಪದಿ ಶಾಂತವಾಗಿದ್ದಾಳೆ, ಅದಕ್ಕೆ ಏನು ತೊಂದರೆ ಇಲ್ಲ ಅನಿಸ್ಬಿಡ್ತದೆ. ಆದರೆ ನಿನಗೆ ತೊಂದರೆ ಇದೆ, ತೊಂದರೆ ಆಗ್ತಾ ಇದೆ, ನೀನು ಕಷ್ಟದಲ್ಲಿದ್ದೀಯಾ ಅನ್ನೋದು ನನಗೊಂದೇ ಗೊತ್ತಾಗೋದಲ್ಲ, ಉಳಿದವರಿಗೂ ಗೊತ್ತಾಗಬೇಕು, ಉಳಿದವರಿಗೂ ತಿಳಿಸಬೇಕು. ಆದರೆ ನೀನು ಈಗ ಹೇಳುವಂತಹ ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ. ಅಳುಕಿ ನಡೆಯುವವರಲ್ಲ, ನೀನು ನನ್ನ ಮಾರ್ಗವನ್ನು ಬದಲಿಸ್ತಿದ್ದೆ, ನನ್ನ ಅಳುಕಿಸ್ತಾ ಇದ್ದೆ, ನನ್ನ ಮನಸ್ಥಿತಿಯನ್ನು ಗೊಂದಲ ಮಾಡ್ತೀಯ. ಇದು ನಿನ್ನ ಮಾರ್ಗ ನನಗೆ ಕೆಟ್ಟದು ಅನಿಸುತ್ತೆ. ಹಳಿವು ಹರಿಬವ ಹೇಳಿ ಚಿತ್ತವ ತಿಳಿದುಕೊಂಬುದು. ಹಳಿವು ಕೆಟ್ಟ ಮಾರ್ಗ, ದುಷ್ಟ ಮಾರ್ಗ, ಅನೀತಿ. ಈ ರೀತಿಯಲ್ಲಿ ನೀನು ನನಗೆ ಹಳಿವನ್ನು ತೋರಿಸ್ತಾ ಇದೆಯಾ, ಕೆಟ್ಟ ಮಾರ್ಗವನ್ನು ತೋರಿಸ್ತಾ ಇದೆಯಾ. ನೀನೊಬ್ಬನೇ ಅಂತ ಹೇಳಿದ್ಲಲ್ಲ, ಆ 4 ಜನ ಉಚಿತ ಬಾಹಿರರು ಒಂದು ಬಿಟ್ಟಲ್ಲ, ಮುಂದಾಗೆ ನಾನೊಬ್ಬನೇನಾ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾನೆ ಭೀಮಸೇನ. ನೀನು ನನಗೆ ಕೆಟ್ಟ ಮಾರ್ಗವನ್ನು ತೋರಿಸ್ತಾ ಇದೆಯಾ, ಅಷ್ಟು ಅಲ್ಲ, ಇದು ಅಜ್ಞಾತವಾಸ. ನಾವಿಲ್ಲಿರುವಂತಹದ್ದು ಯಾರಿಗೂ ತಿಳಿಬಾರದು, ಗೊತ್ತಾಗಬಾರದು. ಗೊತ್ತಾದರೆ ದೊಡ್ಡ ಗೊಂದಲವಾಗ್ತದೆ. ಏನು ಗೊಂದಲ ಆಗ್ತದೆ? ಮತ್ತೆ ಪುನಃ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಬರುತ್ತೆ. ಹಾಗಾಗಿ ನೀನು ಹೇಳಿದಂತಹ ರೀತಿಯಲ್ಲಿ ಮಾಡಿದ್ರೆ ಮಾಡಲಿಕ್ಕೆ ಆಗುವುದಿಲ್ಲ. ಅಳಿವು ಹರಿಭವ ಹೇಳಿ ಚಿತ್ತವ ತಿಳಿದುಕೊಂಬುದು. ನಾವು ಭೀತರು ಧರ್ಮಜನ ಹೊರಗೆ. ಹರಿಭವ ಹೇಳಿ, ಹರಿವ ಕರ್ತವ್ಯ, ನೀನು ಹೇಳಿದಂತಹ ಕರ್ತವ್ಯವನ್ನ, ಕಾರ್ಯವನ್ನ ನಾನೇನಾದರೂ ಅಂದುಕೊಂಡು ಚಿತ್ತವ ತಿಳಿದುಕೊಂಬುದು, ಮನಸ್ಸನ್ನು ನಾನು ಬದಲಾಯಿಸಿಕೊಂಡರೆ ಸಾಧ್ಯವಿದೆಯೇ? ತಿಳಿದುಕೊಂಬುದು ಅಸಾಧ್ಯ, ಅದೊಂದು ಕೆಟ್ಟ ಮಾರ್ಗವೇ ಅನ್ನುವಂಥ ರೀತಿಯಲ್ಲಿ. ಯಾಕೆ ಗೊತ್ತಾ? ನಾವು ಭೀತರು ಧರ್ಮಜನ ಹೊರಗೆ. ನಾವು ಧರ್ಮಜ ಅಂದ್ರೆ ಯುಧಿಷ್ಠಿರನ ವಿಷಯಕ್ಕೆ ನಾವು ಕಟ್ಟಿ ಹಾಕಿಕೊಂಡಿದ್ದೇವೆ. ಯುಧಿಷ್ಠಿರನೊಂದಿಗೆ ಭಯಪಡ್ತೇವೆ. ಧರ್ಮರಾಜ ನಮ್ಮನ್ನ
ಮಾತಿನಿಂದ ಕಟ್ಟಿ ಹಾಕಿದ್ದಾನೆ. ಏನು ಕಟ್ಟಿ ಹಾಕಿದ್ದಾನೆ? ನಾವಿಲ್ಲಿ ಸೇವಕರಾಗಿದ್ದೇವೆ, ಅಜ್ಞಾತವಾಸ ಕಳೆಯಬೇಕು, ನನ್ನ ಆಜ್ಞೆ ಇಲ್ಲದೆ ಏನು ಮಾಡುವಾಗಿಲ್ಲ, ಇವೆಲ್ಲ ಮಾತುಗಳಿದೆ. ಯುಧಿಷ್ಠಿರನ ಈ ಮಾತುಗಳು ನಮ್ಮನ್ನ ಕಟ್ಟಿ ಹಾಕಿ ಬಿಟ್ಟಿವೆ. ಹಾಗಾಗಿ ನನಗೆ ನೀನು ಹೇಳಿದ ಮಾತುಗಳು ಈಗ ಯಾಕೋ ಸರಿ ಕಾಣಿಸ್ತಾ ಇಲ್ಲ, ನೀನು ನನ್ನನ್ನ ಕೆಟ್ಟ ದಾರಿ ಕರ್ಕೊಂಡು ಹೋಗ್ತಿದ್ದೀಯೇನೋ ಅಂತ ಅನ್ಸುತ್ತೆ ನನಗೆ ಹೇಳಿ ಅಂದದ್ದಕ್ಕೆ ದ್ರೌಪದಿಯ ಮನಸ್ಸಿಗೆ ಆಘಾತವಾಗ್ತದೆ. ಆಕೆ ಲೆಕ್ಕಾಚಾರ ಪ್ರಕಾರ ಏನೂ ಆಗಲಿಲ್ಲ, ಬಹಳ ನೊಂದಿದ್ಲ ಆಕೆ. ನಾನು ದ್ರೌಪದಿ ಬಗ್ಗೆ ಹಿಂದೆ ಹೇಳಿದ್ನಲ್ಲ, ದ್ರೌಪದಿ ಸಾಮಾನ್ಯಳಲ್ಲ, ದೇವತೆಗಳ ಒಂದು ರೂಪ. ಆಕೆ ಇಂತಹ ಒಂದು ಸ್ಥಿತಿಗತಿಗಳಲ್ಲಿ ಏನು ಮಾಡಬೇಕು ಗೊತ್ತಾಗಲಿದ್ದಾಗೆ ಭೀಮಸೇನನ ಆಂತರಿಕ ಶಕ್ತಿಯನ್ನು ಎಬ್ಬಿಸಿ ಪ್ರಯತ್ನ ಮಾಡ್ತಾಳೆ. ಅವನಲ್ಲಿ ಸಿಟ್ಟು ಬರುವ ಹಾಗೆ ಪ್ರಯತ್ನಿಸ್ತಾಳೆ. ಹೆಂಡತಿಯ ಹರಿವದಲ್ಲಿ ಒಬ್ಬನೇ ಗಂಡು ಮೂಸಿ, ವೈರಿಯನ್ನು ಕಂಡವನು ಮಾಡುವನು, ತನ್ನೊಡಲನ್ನಿಕ್ಕುವನು. ಹೆಂಡತಿಯ ಹರಿವದಲ್ಲಿ ಒಬ್ಬನೇ ಗಂಡು ಮೂಸು ಅಂದ್ರೆ ಹೆಂಡತಿಯ ಕಾರ್ಯ ವಿಚಾರ ಬಂದರೆ, ಹೆಂಡತಿಯ ವಿಷಯವಾಗಿ ಏನಾದರೂ ಬಂದರೆ ಒಬ್ಬನೇ ಗಂಡು ಪತಿ, ಒಬ್ಬ ಪತ್ನಿಯ ವಿಚಾರ ಬಂದ್ರೆ ಅವನೇನ್ ಮಾಡ್ತಾನೆ? ವೈರಿಯನ್ನು ಕಂಡ ಆ ವೈರಿಯನ್ನು ಕತ್ತರಿಸಿ ಬಿಸಾಡಬೇಕು. ಒಬ್ಬ ಪತ್ನಿಗೆ ಅವಮಾನವಾಗ್ತಾ ಇದೆ, ನೋವಾಗ್ತಾ ಇದೆ, ಕಷ್ಟವಾಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಏನಾದರೂ ಪತಿ ಕೇಳಿದರೆ, ನೋಡಿದರೆ ಆ ಶತ್ರು, ಆ ನೋವು ಕೊಟ್ಟಂತಹ ವ್ಯಕ್ತಿಗಳನ್ನು ಕತ್ತರಿಸಿ ಬಿಸಾಡಬೇಕು. ಕತ್ತರಿಸಬೇಕಂದ್ರೆ ಕೊಲ್ಲಬೇಕು ಅಂತ ಅರ್ಥವಲ್ಲ, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು. ಕೊನೆಯ ಅವಧಿಯಲ್ಲಿ ಕೊಲ್ಲುವುದೇ ಅಥವಾ ತನ್ನೊಡಲನ್ನಿಕ್ಕುವನು. ಒಡಲು ಅಂತಂದ್ರೆ ಹೊಟ್ಟೆ ಅಂತ ಒಂದು ಅರ್ಥ ಬರ್ತದೆ, ಇಲ್ಲಿ ನಾವು ದೇಹ ಅಂತ ತಗೋಬೇಕು. ತನ್ನ ದೇಹವನ್ನ ಇಕ್ಕುವನು ಅಂದ್ರೆ ದೇಹವನ್ನು ಇಕ್ಕಿ ಬಿಡ್ತಾನೆ, ಪ್ರಾಣವನ್ನು ಬಿಡ್ತಾನೆ, ದೇಹವನ್ನು ಬಿಡ್ತಾನೆ. ಪತ್ನಿಯ ಕಷ್ಟಕ್ಕೆ ಆಗದವನು ಪ್ರಾಣ ಬಿಡ್ತಾನೆ, ಕಷ್ಟ ಪರಿಹರಿಸಲಿಕ್ಕಾಗದೇ ಇದ್ದಂಥವನು ಪ್ರಾಣನೇ ಬಿಡ್ತಾನೆ. ತನ್ನೊಡಲನ್ನಿಕ್ಕುವನು. ದ್ರೌಪದಿ ಅಂತಾಳೆ, ನಾನು ಹೇಳಿದ್ದೀಗ ಒಬ್ಬ ಪತಿಯ ವಿಚಾರವಾಗಿ. ಒಬ್ಬ ಪತಿ ಈ ರೀತಿ ಮಾಡ್ತಾನೆ, ಪತ್ನಿ ಬಂದು ಕಷ್ಟ ಹೇಳಿಕೊಂಡ್ರೆ ಕಷ್ಟಕ್ಕೆ ಪರಿಹಾರ. ಮದುವೆಯ ಸಂದರ್ಭದಲ್ಲಿ ಅಗ್ನಿ ಮುಂದೆ ಪ್ರತಿಜ್ಞೆ ಮಾಡಿರ್ತಾಳೆ, ಧರ್ಮೇಚ ಅರ್ಥೇಚ ಮೋಕ್ಷೇಚ, ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲದರಲ್ಲೂ ನಾನು ಪತ್ನಿಯ ಜೊತೆಗೆ ಇರ್ತೇನೆ, ರಕ್ಷಣೆ ಮಾಡುತ್ತೇನೆ. ಪತ್ನಿಯ ರಕ್ಷಣೆ ನನ್ನ ಧರ್ಮವಾಗಿದೆ ಅಂದುಕೊಂಡು ಆತ ಪ್ರತಿಜ್ಞೆ ಮಾಡಿರ್ತಾನೆ. ಆ ಪ್ರತಿಜ್ಞೆಗೆ ತಕ್ಕಂತೆ ನಡ್ಕೊಳ್ತಾನೆ ಒಬ್ಬ ಪತಿಯಾದವ. ಆದರೆ ನನ್ನ ಸ್ಥಿತಿ ನೋಡಿ ಹೇಗಿದೆ, ಗಂಡರ ಇವರು 3 ಲೋಕದ ಗಂಡ ಅನ್ನುವಂತಹದಕ್ಕೆ ಒಂದರ್ಥದಲ್ಲಿ ನಿಮಗೆ ಗೊತ್ತ ಹಾಗೆ ಗಂಡ ಒಂದು ಪತಿ ಹೌದಲ್ಲ. ಇನ್ನು ಗಂಡರು ಅಂತಂದ್ರೆ ಪರಾಕ್ರಮಿಗಳು. ಏನು ಗಂಡಸ್ತನಪ್ಪ ಅಂತ, ಗಂಡಸ್ತನ ಅಂತಂದ್ರೆ ನಮ್ಮವರೆಲ್ಲ ತಪ್ಪು, ಇನ್ಯಾವ ಗಂಡಸು ಅಂತಿರ್ತಾರೆ ಕೆಲವೆಲ್ಲ. ಆ ಶಬ್ದಾರ್ಥ ಬೇರೆನೆ. ಗಂಡಸು ಹೆಂಗಸು ಬಗ್ಗೆ ಮಾತಾಡ್ತಿಲ್ಲ, ಅಲ್ಲಿ ಪರಾಕ್ರಮದ ಬಗ್ಗೆ ಮಾತಾಡಿದ್ದು. ಈ ಶೌರ್ಯ ಸಾಮರ್ಥ್ಯಗಳ ಬಗ್ಗೆ ಹೇಳ್ತಾ ಬರ್ತಾರೆ. ಪರಾಕ್ರಮ ಶೌರ್ಯಗಳ ಬಗ್ಗೆ ಗಂಡ ಅಂತ ಹೇಳಿ. ಇನ್ನೊಂದು ಗಂಡ ಅಂದ್ರೆ ಗಂಡಾಂತರ, ಅಪಾಯ ಅಂತ ಕರೀತೇವಲ್ಲ. ಇದಕ್ಕೆ 3 ಅರ್ಥಗಳು ಇರುವಂತಹದ್ದು. ನಾನಾರ್ಥಕ್ಕೆ ಒಂದು ಪತಿ, ಒಂದು ಅಪಾಯ. ನಾವಿಲ್ಲಿ ಅಪಾಯ ತಗೊಂಡಾಗ ಇದು ನಾನಾರ್ಥಕ್ಕೆ ಬರ್ತದೆ. ನಾನಾರ್ಥಕ್ಕೆ ಬಂದಾಗ ನಾವಿನ್ನು ಅಪಾಯವನ್ನು ತಗೊಳ್ಬೇಕು. ಗಂಡ ಅನ್ನುವಂತಹದ್ದು ಇಲ್ಲಿ ಗಂಡ ಒಬ್ಬ ಪತಿ ಮಾಡಬೇಕಾದಂತಹ ಕೆಲಸ ಹೀಗಿದೆ. ಇನ್ನು ಗಂಡರ ಇವರ ನೀವುಗಳು
ಮೂರು ಲೋಕದ ಗಂಡರು, ಮೂರು ಲೋಕದಲ್ಲಿಯೇ ಪರಾಕ್ರಮಿಗಳು ಗಂಡರು. ಮೂರು ಲೋಕ, ಯಾವುದು ಮೂರು ಲೋಕ? ಸ್ವರ್ಗ, ಭೂಲೋಕ, ಪಾತಾಳ ಲೋಕ. ಹೌದಾ? ಹೌದು. 5 ಜನರು, 3 ಲೋಕದ ವ್ಯಕ್ತಿಗಳೇನಾದರೂ ಇವರ ವಿರುದ್ಧ ನಿಂತುಕೊಂಡ್ರೆ, ಇವರನ್ನು ಕೊಲ್ಲಬೇಕು ಅಂತ ಬಂದ್ರೆ, ಯುದ್ಧದಲ್ಲಿ ಇವರನ್ನು ಸೋಲಿಸಬೇಕು ಅಂತ ಬಂದ್ರೆ ಸೋಲಿಗೆ ಸಾಧ್ಯತೆ ಇಲ್ಲ. ಗೆದ್ದಾರೆ 5 ಸಾಕು, ಅಷ್ಟು ಪರಾಕ್ರಮಿಗಳು. ಮುಖ್ಯ ಧರ್ಮದಲ್ಲಿ ಇರ್ತಾರಲ್ಲೇ, ಧರ್ಮದಲ್ಲಿದ್ದಂಥವರಿಗೆ ಶಕ್ತಿ ಸಾಮರ್ಥ್ಯ ಹೆಚ್ಚಿರ್ತದೆ. ಹೀಗೆ 3 ಲೋಕದ ಗಂಡರು ನೀವಾಗಿದ್ದೀರಿ, ಒಬ್ಬಳನ್ನಾಳಲಾರಿರಿ ಅಂತಾಳೆ. ಒಬ್ಬ ಪತಿ ಒಬ್ಬ ಪತ್ನಿಯನ್ನ ಆಳ್ತಾನೆ, ನೀವು 5 ಪತಿಯರಿದ್ದೀರಿ, ಒಬ್ಬ ಪತ್ನಿಯ ನಿಮಗೆ ಆಳಿಕ್ಕಾಗಿಲ್ಲವೇ? ಗಂಡರೋ ನೀವು ಭಂಡರೋ? ಹೇಳಿಂದಳು ಇಂದು ಮುಖಿ. ನೀವು ಗಂಡರಾಗಿದ್ದೀರೋ ಭಂಡರಾಗಿದ್ದೀರೋ? ಈ ಬೈತಾರಲ್ಲ, ಬೈಯೋ ಶಬ್ದಗಳು, ಮಲಿ ಬೈ ಶಬ್ದಗಳು ಬೇರೆ ಎತ್ಕೊಳ್ರಿ. ಅವ ಬಹಳ ದೊಡ್ಡ ದೊಡ್ಡ ಶಬ್ದಗಳು ಬಳಸ್ತಾರೆ. ಕೆಲವು ಶಬ್ದಗಳಂತೂ ಕೆಲವರು ಕೇಳೇ ಇರುವುದಿಲ್ಲ, ಕೇಳಿದ ಕೂಡಲೇ ಬಡಕ್ ಅಂತಿರ್ತಾರೆ ಅಷ್ಟೇ. ಆ ಬರೀ ಶಬ್ದಗಳನ್ನು ಬಳಸ್ತಾರೆ. ಬೈಯೋ ವಿಚಾರ ನೋಡ್ರಿ. ಪಾಠದಲ್ಲಿ ಶಬ್ದಗಳನ್ನು ಕೇಳಿದ್ರೆ ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಬೈಲಕ್ ಬಿಡ್ರಿ. ಎಲ್ಲಿಂದೆಲ್ಲೋ ತಗೊಂಡು ಬಂದಿರ್ತಾರೆ, ಯಾವ ಡಿಕ್ಷನರಿ ಇರುವುದಿಲ್ಲ, ಎಲ್ಲಿಂದಲೋ ಬಂದ್ಬಿಟ್ಟಿರ್ತಾರೆ. ಕೆಲವಂತೂ ಕನ್ನಡ ಇಟ್ಕೊಂಡು ಬೈತಿರ್ತಾರೆ, ಮಧ್ಯದಲ್ಲಿ ಹಿಂದಿ ಶಬ್ದ, ಉರ್ದು ಶಬ್ದ, ಇನ್ನು ಕೆಲವರು ತಮಿಳು, ಇನ್ನೇನೋ ಬಾಯಿಗೆ ಬಂದಿದ್ದಲ್ಲ. ಇನ್ನು ಕೆಲವರು ಪಾಪ ತಾವೇ ಹುಟ್ಟಿಸ್ಕೊಂಡಿದ್ದಂತಹ ಶಬ್ದಗಳು ಬೇಕಾ? ಬೈಗುಳಿಗೊಂದು ಪಟ್ಟಿ ಹಾಕಿಕೊಂಡು ದೊಡ್ಡ ಗ್ರಂಥ ಮಾಡ್ಬೋದು ಅಲ್ಲವೇ? ಗಂಡರೋ ಅಲ್ಲಿ ನೋಡಿ, ನೀವು ದೊಡ್ಡ ಬೈಗುಳಿದು ಗಂಡರೋ ನೀವು ಭಂಡರೋ ಅಂತ ಬೈತಾಳೆ. ಭಂಡರು ಅಂತಂದ್ರೆ ಎಲ್ಲವನ್ನು ಬಿಟ್ಟಂತಹ ಅಥವಾ ಎಲ್ಲವನ್ನು ತ್ಯಜಿಸಿದಂತಹ ಒಬ್ಬ ಮೂರ್ಖ ಅನ್ನೋದಕ್ಕೆ ಭಂಡ ಅಂತ ಕರೀತಾರೆ. ಬೈತಾಳೆ ದ್ರೌಪದಿ. ಒಬ್ಬ ಪತ್ನಿ ಬಂದು ಸಹಾಯ ಮಾಡ್ರಿ ಅಂತ ಕೇಳಿಕೊಂಡ್ರೆ ಈ ರೀತಿ ಮಾತಾಡ್ತಿರಲ್ಲ ನೀವೆಲ್ಲ. ಒಬ್ಬ ಪತಿ ಮಾಡಬೇಕಾದ ಕೆಲಸಗಳನ್ನು ನೀವು 5 ಪತಿಯರು ಮಾಡ್ಲಿಕ್ಕಾಗ್ತಿಲ್ಲ ನಿಮ್ಮ ಕೈಯಲ್ಲಿ. ನೀವು ಯಾವ ಪತಿಯರು, ನೀವು ಯಾವ ಗಂಡರು, ಯಾವ ಪರಾಕ್ರಮಿಗಳು ನೀವು ಅಂತ ಬೈದ್ರು. ಏನು ಭೀಮಸೇನ ಮಾತಲ್ಲಿ ಬಾಯಿ ಮಾತಿಲ್ಲದ ಸಂದರ್ಭದಲ್ಲಿ ಭೀಮಸೇನ ಆಕೆಯ ಸ್ಥಿತಿ ನೋಡ್ಲಿಕ್ಕಾಗದೆ ಅಂತಾನೆ. ಮತ್ತೆ ದ್ರೌಪದಿ, ನೀವು ಹೇಳುವಂತಹದ್ದು ನಿಜ, ಆದರೆ ನಮ್ಮ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಬೇಕಲ್ವೇ? ಎಂತಹ ಸ್ಥಿತಿ? ಹೆಣ್ಣು ಹರಿವಕ್ಕೂ ಸುಖವೇ ತಮ್ಮ. ನೋಡಿ, ಪದಗಳನ್ನು ವಿಭಜಿಸಿಕೊಳ್ಬೇಕು. ತಮ್ಮ ಅಣ್ಣನ ಆಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿಗನ್ ಎಂದು ನುಡಿವರು ಕುಜನರಾದವರು. ನಾನು ಇದಕ್ಕೆ ನಿನ್ನ ಮಾತನ್ನ ಕೇಳ್ತಾ ಇಲ್ಲ, ನೀನು ಹೇಳುವಂತಹದ್ದು ನನಗೆ ಸರಿ ಕಾಣಿಸ್ತಾ ಇಲ್ಲ. ಏನು? ಹೆಣ್ಣು ಹರಿವಕ್ಕೋಸುಗವೇ, ಹೆಣ್ಣು ಹರಿವ ಒಬ್ಬ ಸ್ತ್ರೀಗೋಸ್ಕರ, ಸ್ತ್ರೀ ಕಾರ್ಯಕ್ಕೋಸ್ಕರವಾಗಿ, ಒಬ್ಬ ಸ್ತ್ರೀಗೋಸ್ಕರ ಚಿನ್ನ ಜೀವನವನ್ನು ಸಾಗಿಸಿದ ಅನ್ನುವಂಥ ರೀತಿಯಲ್ಲಿ, ಧರ್ಮವನ್ನು ಗಾಳಿಗೆ ತೋರಿದ ಅನ್ನುವಂಥ ರೀತಿಯಲ್ಲಿ ಹೆಸರಿನಲ್ಲಿ ಬರ್ತದೆ. ಈ ರೀತಿಯಾದಂತಹ ಕೆಟ್ಟ ಒಂದು ಸಂದರ್ಭಗಳಿಗೆ ಕುಜನರು ಕಾಯ್ತಾ ಇರ್ತಾರೆ. ಕೆಟ್ಟ ಜನರು ಕಾಯುವಂತಹದ್ದು, ಕಾಯ್ತಾ ಇರ್ತಾರೆ ಅಂತ ಹೇಳ್ತಾ, ಹೀಗೆ ಕೆಟ್ಟ ಜನರು ಇದಕ್ಕೋಸ್ಕರವಾಗಿ ಇರ್ತಾರೆ. ಅವರಿಗೆ ನಾವು ಬಳಕೆ ಹೋಗೋದು ಬೇಡ, ಅಥವಾ ಅವರ ಕೈಗೆ ನಾವು ಸಿಗುವಂತಹದ್ದು ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಭೀಮಸೇನನ ಒಂದು ಮಾತಿರ್ತಾ ಇತ್ತು. ಹಾಗೆ ನಿನ್ನ ಕಾರ್ಯವನ್ನು ಅಥವಾ ನೀನು ಹೇಳಿದಂತಹ ಕೀಚಕನ ವಧೆಯನ್ನು ನಾನು ಮಾಡ್ತೇನೆ, ಆದರೆ ಅಣ್ಣನ ಹತ್ತಿರ ದೂರುವುದು, ಅಣ್ಣನಿಗೆ ಒಂದು ಮಾತನ್ನು ಹೇಳಿ, ನಾವು ಅಣ್ಣನ ಮಾತನ್ನ ಮೀರಿ ನಾನೇನು ಮಾಡಲಿಕ್ಕಾಗೋದಿಲ್ಲ. ಅಣ್ಣನ ಆಜ್ಞೆ ಅನ್ನುವಂತಹ ಮಾತಿದೆಯಲ್ಲ, ಅದು ಬೆಂಕಿ ಇದ್ದ ಹಾಗೆ, ಅದು ತಿನ್ನಲಿಕ್ಕಾಗೋದಿಲ್ಲ. ಆ ಆಜ್ಞೆಯನ್ನು ಮೀರಲಿಕ್ಕಾಗದೇ ಇರುವಂತಹ ಸ್ಥಿತಿ ನಮ್ಮದಾಗಿದೆ. ಒಂದು ಮಾತು
ಅಣ್ಣನ ಕಿವಿಗೆ ಹಾಕು, ಅಣ್ಣನಿಗೆ ತಿಳಿಸು. ಆ ರಾಯ ಅಂತಂದ್ರೆ ರಾಜ, ಸದ್ಯದಲ್ಲಿ ರಾಜ ಅಂತ ಸಂಬೋಧನೆ ಆಗ್ತದೆ. ರಾಜನ ಆಜ್ಞೆಯನ್ನು ಮೀರಿ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅಣ್ಣನೊಂದಿಗೆ ರಾಜ, ಆತನ ಒಂದು ಕಣ್ಣೆಯಲ್ಲಿ ಬಿಗಿ ಕೆಡೆದು ಆತನ ಒಂದು ಬಂಧನ ಏನಿದೆಯಲ್ಲ, ಆತನ ಆಜ್ಞೆ ಅನ್ನುವಂತಹ ಬಂಧನದಲ್ಲಿ ನಾವು ಕಟ್ಟಿ ಹಾಕಿಕೊಂಡು ಬಿಗಿದಿದ್ದೇವೆ. ಆ ಬಂಧನವನ್ನ ನಾವಿಲ್ಲಿ ನಿವಾರಿಸುವಂತಹದ್ದು ಅಂತ ಹೇಳಿ ಅಣ್ಣನಿಗೆ ಒಂದು ಮಾತನ್ನು ಹೇಳಿದರೆ ಸರಿಯಾಗಿತ್ತು ಅಂತ ಹೇಳ್ತಾ, ಅಣ್ಣನ ಆಜ್ಞೆಯನ್ನು ಮೀರಿ ನಾವು ಏನು ಮಾಡಲಿಕ್ಕಾಗುವುದಿಲ್ಲ ಅನ್ನುವಂತೆ ಕೈ ಚೆಲ್ಲಿಲ್ಲ. ದ್ರೌಪದಿ ಅಂದುಕೊಂಡಿದ್ದೇ ಬೇರೆ, ಆದರೆ ದ್ರೌಪದಿ ವಿಚಾರ ಏನು ಬದಲಾಗ್ತಾನೆ ಏನು. ಆದರೂ ಸಹ ಆ ಸಮಯದಲ್ಲಿ ಏನು ಮಾಡುವಂತಹದ್ದು ವಿಷಯವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಕ್ಕೆ ಅದಷ್ಟು ಅಸಾಧ್ಯದ ಕೆಲಸ, ಅಂದರೆ ಸಾಧ್ಯದಂತ ಅರ್ಥ ಏನು ಅಂತಹ ಸ್ಥಿತಿ. ಅದಕ್ಕಿಂತಲೂ ಪೂರ್ವದಲ್ಲಿ ಇನ್ನೂ ಒಂದಿಷ್ಟು ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ದ್ರೌಪದಿ ಮತ್ತೊಂದು ವಿಚಾರಕ್ಕೆ ಬರ್ತಾಳೆ. ಇನ್ನು ಹುಟ್ಟದ ಇರಲಿ ನಾರಿಯರೆನ್ನವರು ಅಂತ ಹೇಳಿ ತನ್ನಂತಾನೆ ಬೈಕೊಳ್ತಾಳೆ. ಇನ್ನು ನಮ್ಮ ಪದ್ಯದ ಶೀರ್ಷಿಕೆ, ಇನ್ನು ಹುಟ್ಟದೆ ಇರಲಿ, ಇನ್ನು ಹುಟ್ಟೋದೇ ಇಲ್ಲ ನಾರಿಯ ಸ್ತ್ರೀಯರು ಭಂಗಿತರು ಭುವನದೋಳ್ ಇನ್ನು ಜನಿಸಲು ಬೇಡ, ಗಂಡರು ಭೀಮಸನ್ನಿವರು. ಭೀಮನಂತಹ ಮಹಾಪರಾಕ್ರಮಿಗಳಂತವರು ಹುಟ್ಟುವುದು ಬೇಡ. ಇನ್ನೊಂದು, ಭೀಮನಂತಹ ಪರಾಕ್ರಮಿಗಳ ಮನೆಯಲ್ಲಿ ಜೊತೆಗೆ ಯಾವ ಸ್ತ್ರೀ ಇರೋದು ಬೇಡ. ಹೀಗೆ ಭಂಗಿತರು ಭುವನ ಅಂತಂದ್ರೆ ಭೂಲೋಕದಲ್ಲಿ ಇಂತಹದ್ದು ಆಗೋದು ಬೇಡ ಅನ್ನುವಂತಹ ರೀತಿಯಲ್ಲಿ ಬಹಳ ದುಃಖಪಡ್ತಾರೆ. ಗಂಡರು ಭೀಮಸನ್ನಿವರು, ಗಂಡರು ಆಗಲೇ ಗಂಡರು ಅಂತಂದ್ರೆ ಗಂಡ ಅನ್ನೋ ಒಂದು ಅರ್ಥದಲ್ಲಿ ಪತಿ, ಇದು ಸ್ನಾನಾರ್ಥಕ್ಕೆ ಬರ್ತದೆ. ಇನ್ನೊಂದು ಗಂಡ ಅಂತಂದ್ರೆ ಶೌರ್ಯವಂತ ಪರಾಕ್ರಮಿಯಾದಂತಹ ಮಹಾಪರಾಕ್ರಮಿಗಳಂತಹ ಭೀಮನಂತಹ ಶಕ್ತಿವಂತರ ಮನೆಯಲ್ಲಿ ಒಬ್ಬ ಸ್ತ್ರೀ ಸುಖವಾಗಿರ್ತೇನೆ ಅಂತೇಳಿ ಹುಟ್ಟುತ್ತಾಳೆ. ಆದರೆ ಆ ಸ್ತ್ರೀಗೆ ಸುಖ ಸಿಗುವುದೇ ಇಲ್ಲ. ಹಾಗಾಗಿ ಹುಟ್ಟೋದು ಬೇಡ, ಇವರು ಹುಟ್ಟೋದು ಬೇಡ. ಭೀಮನಂತವರು ಹುಟ್ಟೇನು ಉಪಯೋಗ, ಯಾರಿಗೂ ಏನು ಉಪಯೋಗವಿಲ್ಲ, ಇಳದೇ ಇರುವಂತಹ ಕೆಲಸ ಮಾಡ್ತಾರೆ ಅವರು, ಇವರು ಹುಟ್ಟಿಯಾಗ ಏನು ಉಪಯೋಗ ಅನ್ನುವಂತೆ ಜನಿಸಲು ಬೇಡ ಗಂಡರು ಭೀಮಸನ್ನಿವರು ಎನ್ನವರು ಪಾಂಡವರವರು ಸಂಪನ್ನ ದುಃಖಿಗಳ ಆರುಣವಿದರು. ಅದೇ ಮುಂದುವರಿಸಿದ್ದೆ. ಪಾಂಡವರಂತಹ ಅವರು ದುಃಖ ಪಡ್ತಾರೆ, ಅವರು ದುಃಖದ ಜೊತೆಗೆ ಉಳಿದವರನ್ನು ದುಃಖಪಡಿಸ್ತಾರೆ. ಇಂತಹ ಪಾಂಡವರು ಏನು ಇದೊಂದು ರೀತಿಯಲ್ಲಿ ಸಂದಿಗ್ಧ ಪರಿಸ್ಥಿತಿ, ಏನು ಮಾಡಲಿಕ್ಕಾಗುವುದಿಲ್ಲ. ಇವರ ಜೊತೆಗಿದ್ದಂಥವರೆಲ್ಲರೂ ದುಃಖ ಪಡಬೇಕಾಗ್ತದೆ ಅಂತ ಹೇಳ್ತಾ, ಮುಂದಿನವರೊಳಗೆಂದು ದ್ರೌಪದಿ ಮುಂದೆ ಬರು ಇನ್ನು ಉಳಿದವರು. ಹೀಗೆ ಬಹಳ ನವೆಬೇಕಾಗ್ತದೆ, ದುಃಖ ಪಡಬೇಕಾಗ್ತದೆ, ಸಂಕಟ ಪಡಬೇಕಾಗ್ತದೆ. ಇಂತಹ ವ್ಯಕ್ತಿಗಳೊಂದಿಗೆ ನಾನು ಇರೋದು ಬೇಡ, ಇನ್ಯಾರೂ ಬರೋದು ಬೇಡ. ಮುಂದೆ ಇಂತಹ ಜನರು, ಈ ರೀತಿ ಇರುವಂತಹ ವ್ಯಕ್ತಿಗಳು ಭೂಮಿಯಲ್ಲಿ ಹುಟ್ಟೋದು ಬೇಡ. ಹುಟ್ಟಿದರೆ ಇವರ ಜೊತೆಗೆ ಯಾವೊಬ್ಬ ಸ್ತ್ರೀಯೂ ಇರೋದು ಬೇಡ. ಈ ದುಃಖ ನನಗೆ ಸಾಕು ಅನ್ನುವಂತೆ ದ್ರೌಪದಿಯ ಮನೋಭಾವವನ್ನು ಇಲ್ಲಿ ಚಿತ್ರಿಸಲಾಗಿದೆ. ಹೀಗೆ ಬಹಳನೇ ಸುಂದರವಾದಂತಹ ವಿಚಾರಗಳನ್ನೇ ಹೇಳ್ತಾ ಇದ್ದಾರೆ. ಆದ ನಂತರ ದ್ರೌಪದಿ ತನ್ನ ಕೆಲವು ಘಟನೆಗಳನ್ನು ನಾನೇನು ಬರೆದಿದ್ದೇನೆ, ತನ್ನ ಕೆಲವು ಘಟನೆಗಳನ್ನು ನೆನಪಿಸ್ತಾಳೆ ಭೀಮಸೇನಿಗೆ. ನೀವು ಇದುವರೆಗೂ ನನ್ನೊಂದಿಗೆ ಯಾವ ರೀತಿ ನಡ್ಕೊಂಡಿದ್ದೀರಿ, ಏನೇನಾಗಿದೆ ಅನ್ನುವಂತಹದ್ದು ಪ್ರಮುಖ 3 ಘಟನೆಗಳನ್ನು ಇಲ್ಲಿ ತಿಳಿಯಪಡಿಸ್ತಾಳೆ.
ನೋಡಿ, ಒಂದಾಗಿದ್ರೆ ಸಹಿಸಿಕೊಳ್ಳಬಹುದು. ಪದೇ ಪದೇ ಇಂತಹ ದೊಡ್ಡ ದೊಡ್ಡ ಅಪಮಾನಗಳು ನಡೀತಾ ಇದ್ರೆ ನನ್ನ ಸ್ಥಿತಿ ಹೇಗೆ, ನಾನೇನು ಮಾಡಬೇಕು ಅನ್ನುವಂತೆ ಆಕೆಯ ಒಂದು ಅಭಿಪ್ರಾಯವಾಗಿತ್ತು. ಹೀಗೆ ಆಕೆ ಹೇಳ್ತಾ ಹೋಗ್ತಾಳೆ. ಪ್ರಾರಂಭದ ಹೇಳ್ತಾಳೆ, ಮಂದೆ ಗೆಳೆಸಿದ ಪಾಪಿ ಕೌರವನ್ ಅಂದು ಮುಂದೆಲೆ ಹಿಡಿದು ಅಂತ. ಮುಂದೆಲೆ ಹಿಡಿದು ಮಂದೆ ಗೆಳೆಸಿದ ಪಾಪಿ ಕೌರವನ್ ಅಂದು. 3 ಘಟನೆಗಳನ್ನ ಇಲ್ಲಿ ಈ ಪದ್ಯಕ್ಕೆ 12ನೇ ಪದ್ಯದಲ್ಲಿ ತಿಳಿಸಿಕೊಡ್ತಾಳೆ. ಮುಂದೆಲೆ ಮುಂದೆ ಕೂದಲನ್ನ ಹಿಡಿದುಕೊಂಡು ಮಂದೆ ಗೆಳಸಿದ ಜನರ ಮಧ್ಯದಲ್ಲಿ ಗೆಳಕೊಂಡು ಬರುವ ಹಾಗೆ ಆಜ್ಞೆ ಮಾಡಿದ ಅಂದು ಯಾವಾಗ ಕುರುಕ್ಷೇತ್ರಕ್ಕೆ ಒಂದು ಕೌರವರ ಆಸ್ಥಾನದಲ್ಲಿ ಜೂಜಾಟ ಆಗಿತ್ತಲ್ಲ ಅಂದು ಅದು ಹೇಳ್ತಾ ಇದ್ದಾರೆ. ಅದು ನೆನಪಿಸ್ತಾ ಇದ್ದಾರೆ ಭೀಮಸೇನಿಗೆ. ದುಶ್ಯಾಸನಿಗೆ ಆಜ್ಞೆ ಮಾಡಿದ ಪಾಪಿ ದುರ್ಯೋಧನ ದುಶ್ಯಾಸನಿಗೆ ಆಜ್ಞೆ ಮಾಡಿ ತುಂಬಿದ ಸಭೆಗೆ ನನ್ನ ಕೂದಲು ಹಿಡಿದುಕೊಂಡು ಎಳಕೊಂಡು ಬರಲಿಕ್ಕೆ ಆಜ್ಞೆ ಮಾಡಿ ಅವಾಗೂ ಸುಮ್ಮನೆ ಇದ್ರಿ ಅಂತ ಹೇಳ್ತಾ ಇದ್ದಾರೆ ಅಂದು. ಸರಿ, 1ನೇದಾಯ್ತು. 2ನೇದು ಬಳಿಕ ಸೈಂಧವ ಬಂದು ಬಳಿಕ ಅರಣ್ಯವಾನದೋಳು ಎಣ್ಣನ್ನು ಎಳೆದೊಯ್ದು. ಸೈಂಧವ ನಾವು ಅರಣ್ಯವಾಸದಲ್ಲಿ ಇರುವಾಗ ಯಾರಿ ಸೈಂಧವ? ದುರ್ಯೋಧನನ ತಂಗಿಯಾದಂತಹ ದುಶ್ಯಳೆಯ ಗಂಡ. ಇವನ ಹೆಸರು ಸೈಂಧವ ಅಂತಾರೆ, ಜಯದ್ರಥ ಅಂತ ಕೂಡ ನಮ್ಮ ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಸೈಂಧವ ನಾವು ಅರಣ್ಯವಾಸದಲ್ಲಿ 12 ವರ್ಷ ವನವಾಸದಲ್ಲಿ ಇರುವಲ್ಲ, ವನವಾಸದಲ್ಲಿ ಇರುವಾಗೆ ಈ ವ್ಯಕ್ತಿ ನನ್ನನ್ನ ಕದ್ದೊಯ್ದ, ಅಪಮಾನ ರೀತಿಯಲ್ಲಿ ಎಳಕೊಂಡು ಕೈಯಿಂದ ಎಳೆದುಕೊಂಡು ರಥದಲ್ಲಿ ಕೂಡಿಸಿಕೊಂಡು ನನ್ನನ್ನು ಕದ್ದೊಯ್ಯುವ ಪ್ರಯತ್ನ ಮಾಡಿದ. ಅದು ನಿಮಗೆ ಗೊತ್ತಾಯಿತು. ಗೊತ್ತಾದ ಮೇಲೆ ಅವರಿಗೇನು ಶಿಕ್ಷೆ ಕೊಡಲಿಲ್ಲ. ಯಾಕೆ? ಧರ್ಮಕ್ಕೆ ನೀವು ಕಟ್ಟು ಬಿದ್ದಿದ್ದೀರಿ ಅನ್ನುವಂತೆ. ಸರಿ, 2ನೇದಾಯ್ತು. ಮುಂದೇನಾಯಿತು? ಇಂದು ಕೀಚಕ ನಾಯ ಕಾಲನಿ ಮುಂದೆ. ಇಂದು ಕೀಚಕ ಅನ್ನುವಂತಹ ನಾಯಿ ಅವನ ಕಾಲಲ್ಲಿ ಕಾಲಿನಿಂದ ಒದೆಸಿಕೊಳ್ಳುವುದಾಯಿತು. ನಾನು ಈ 3 ಬಾರಿಯೇ ಬಂದ ಭಂಗ ಸಾಕೆಂತ ಬಸವಳಿಗಳು ಎಂದು ನಾನು ಈ 3 ಬಾರಿ ಆದಂತಹ ಭಂಗ ಅಪಮಾನ ಈ 3 ಸಾರಿ ದೊಡ್ಡ ಇಷ್ಟೇನಾ? ಇಲ್ಲ, ಇನ್ನೂ ಆಗಿದೆ. ಮಧ್ಯದಲ್ಲಿ ಸಾಕಷ್ಟು ನಡೆದಿದೆ. ಆದರೆ ಆ ನಡೆದಂಥವುಗಳಲ್ಲಿ ಸ್ತ್ರೀಗೆ ಆಗಬಾರದಂತಹ ಘಟನೆಗಳಿವೆ. ಈ 3 ಪ್ರಮುಖ ಘಟನೆಗಳನ್ನ ದ್ರೌಪದಿ ನೆನಪಿಸ್ತಾಳೆ ಭೀಮಸೇನಿಗೆ. ಈ 3 ದೊಡ್ಡ ಘಟನೆಗಳು ಸಾಕಿರುತ್ತ ಬಸವಳಿದಳು ಎಂದು ಮುಖಿ. ಬಸವಳಿ ಇಂದು ಮುಖಿ ಬಂದಳು ಚಂದ್ರ. ಇಂದು ಅಂದರೆ ಚಂದ್ರ, ಮುಖಿ ಚಂದ್ರನಂತಹ ಮುಖಕಾಂತಿಯನ್ನ ಉಳ್ಳವಳು ಅನ್ನುವಂತಹ ಇಂದು ಮುಖಿ ಅಂದರೆ ಇಲ್ಲಿ ದ್ರೌಪದಿ. ಇಂದು ಮುಖಿ ಆತಂಕದಿಂದ ಬಹಳ ದುಃಖಕರವಾಗಿ ಇವೆಲ್ಲವನ್ನ ಹೇಳಿ ಒಂದು ರೀತಿಯಲ್ಲಿ ನಿಶ್ಚೇತನ ಶಕ್ತಿ ಇಲ್ಲದವಳ ಹಾಗೆ ಅಲ್ಲಿ ತೋರ್ಪಡಿಸ್ತಾರೆ. ಹೀಗೆ ಈ ರೀತಿಯಲ್ಲಿ ಭೀಮಸೇನಿಗೆ ತನ್ನ ಹಿಂದಿನ 3 ಪ್ರಮುಖ ನೋವುಗಳನ್ನು ಇಲ್ಲಿ ತಿಳಿಸಿಕೊಟ್ಲು. ಇದಾದ ನಂತರವೂ ಕೂಡ ಭೀಮಸೇನಲ್ಲಿ ಏನೂ ಬದಲಾವಣೆಗಳು ಕಾಣದೇ ಇದ್ದಾಗೆ ಮತ್ತೊಂದು ರೀತಿಯಲ್ಲಿ ದುಃಖ ವ್ಯಕ್ತಪಡಿಸ್ತಾಳಂತೆ. ಈ ಪಾಂಡವರನ್ನು ಬೈತಾಳೆ, ಪಾಂಡವರನ್ನ ತೆಗಳುತ್ತಾಳೆ. ತೆಗಳುವಂತಹದ್ದು ಕೆಲವು ಗ್ರಂಥಗಳಲ್ಲಿ ಇಲ್ಲ. ಆದರೆ ಕುಮಾರವ್ಯಾಸ ತನ್ನ ಕರ್ನಾಟಕ ಭಾರತ ರತ್ನಾಂಜಲಿಯಲ್ಲಿ ಕೊಟ್ಟಿದ್ದಾರೆ. ಹೀಗೆ ತೆಗಳುವಂತಹ ಒಂದು ಪದ್ಯ 13ರಲ್ಲಿ ತೆಗಳುವಂತಹದ್ದಂತಂದ್ರೆ ಒಂದು ರೀತಿಯಲ್ಲಿ ವ್ಯಂಗ್ಯ ಮಾಡಬಹುದು ಅಂತ ಆ ವಿಚಾರ 13ನೆಯ ಒಂದು ಪದ್ಯದಲ್ಲಿ ಇದೆ. ಇದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ.